ಎಲ್ಲ ವಿದ್ಯಾರ್ಥಿಗಳಿಗೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂತಹ SLCಗೆ ಮತ್ತು 8th 9th 10th ಯೂಸ್ ಆಗ್ತಕ್ಕಂತಹ ಇನ್ಫಿನಿಟಿವ್ಸ್ ಬಗ್ಗೆ ಭಾಳ ಹೇಳ್ತಾ ಇದ್ದೀನಿ. ಬಹಳ ಈಸಿಯಾಗಿರ್ತಕ್ಕಂಥ ಚಾಪ್ಟರ್, 1 ಮಾರ್ಕ್ಸ್ ಫಿಕ್ಸ್, ನಿಮಗೆ ಗ್ಯಾರಂಟಿ ಬರ್ತಕ್ಕಂತಹ ಒಂದು ಚಾಪ್ಟರ್ ಇದು. ಇದನ್ನು ದಯವಿಟ್ಟು ಕೂಡ ನೀವು ಲೇಜಿ ಮಾಡಿಬಿಟ್ರಿ, ಯಾಕಂದರೆ ಎಕ್ಸಾಮ್ ಬರ್ತಾ ಇದೆ. ಇನ್ನೇನು ಎಕ್ಸಾಮ್ ಕಡಿಮೆ ಒಂದು ದಿನಗಳಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಕೂಡ ಇದನ್ನು ಲೇಜಿ ಮಾಡೋದು ಬೇಡ. ಬಹಳ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ಕು ಇನ್ಫಿನಿಟಿವ್ಸ್, 1 ಮಾರ್ಕ್ಸ್ ಪಾಕೆಟ್ನಾಗ ಗ್ಯಾರಂಟಿ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಏನೂ ಇಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ಯೂಟ್ಯೂಬನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇನ್ಫಿನಿಟಿವ್ಸ್ ಅಂತಕ್ಕಂಥದ್ದು. ಮಕ್ಕಳೇ, ಎನಿ ವರ್ಬ್ ದ್ಯಾಟ್ ಈಸ್, ನೋಡ್ರಿ, ಎನಿ ವರ್ಬ್ ದ್ಯಾಟ್ ಈಸ್ ಪ್ರೊಸೀಡೆಡ್ ಬೈ ದ ವರ್ಡ್ ಟು ಈಸ್ ಆ್ಯನ್ ಇನ್ಫಿನಿಟಿವ್ ಅಂತಕ್ಕಂಥದ್ದನ್ನು. ಅಂದರೆ ಇದರ ಅರ್ಥ ಮೇನ್ ವಿಶೇಷವಾಗಿ ತಿಳ್ಕೊಳ್ಳೋದು ಅಂತಂದ್ರೆ, ಕ್ರಿಯಾಪದ ಬಂದಿತ್ತು ಅಂತಂದ್ರೆ ಅದರ ಮುಂದ್ಗಡೆ ಟು ಅನ್ನು ಯೂಸ್ ಮಾಡಲೇಬೇಕು ನಾವು. ನೀವು ಪ್ಲೇಸ್ಗಳಲ್ಲಿ ಅಥವಾ ಸ್ಥಳ, ನಾಮಪದ, ನೌನು, ಪ್ರಣೌನು ಇವುಗಳ ಮುಂದೆ ಬಳಸಿದರೆ ಅದಲ್ಲ. ಯು ಶುಡ್ ಯೂಸ್ ಓನ್ಲಿ ಫಾರ್ ಬಿಫೋರ್ ದ ವರ್ಬ್. ನೀವು ಕ್ರಿಯಾಪದದ ಮುಂದ್ಗಡೆ ಟು ಬಳಸಿದ್ದೆ ಆಗಿದ್ರೆ ಅದು ಏನಾಗತ್ತಪ್ಪ ಅಂತಂದರೆ ಇನ್ಫಿನಿಟಿವ್ಸ್ ಅಂತ ಆಗತ್ತೆ. ಇಲ್ಲಿ ನಾನು ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಅದಕ್ಕಾಗಿ ಅದರ ಬಗ್ಗೆ ಮನನ ವಹಿಸ್ರಿ. ಯಾಕಂದ್ರೆ 1 ಮಾರ್ಕ್ಸ್ ನಮ್ಮ ಫಿಕ್ಸ್ ಪಾಕೆಟ್ನಾಗ, ನಮ್ಗೆ ಸ್ಕೋರಿಂಗ್ ಆಯಿತು, ಪಾಸಿಂಗ್ ಪ್ಯಾಕೇಜ್ ಆಯಿತು, ಎಲ್ಲನೂ ಆಯಿತು. ಅರ್ಥ ಆಗುತ್ತಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎನಿ ವರ್ಬ್ ದಟ್ ಈಸ್ ಪ್ರೊಸೀಡೆಡ್ ಬೈ ದ ವರ್ಡ್ ಟು ಈಸ್ ಇನ್ಫಿನಿಟಿವ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಏನಂತಕ್ಕಂಥ ಎಕ್ಸಾಂಪಲ್ ನೋಡೋಣ. ಐ ಲವ್ ಟು ಈಟ್ ಸ್ಪೈಸಿ ಫುಡ್. ನೋಡ್ರಿ, ಈಟ್ ಅಂತಕ್ಕಂಥದ್ದು ಬಂದಾಗ ನಾವೇನು ಮಾಡಿದ್ದೀವಿ, ಅಲ್ಲಿ ಟು ಅನ್ನು ಬಳಸಿದ್ದೀವಿ. ಕ್ರಿಯಾಪದದ ಮುಂದುಗಡೆ ಸ್ವಲ್ಪ ನಮಗೆ ಅವೇರ್ನೆಸ್ ಆಗಿರಲಿ. ಒಬ್ಬೊಬ್ಬರು ನಾಮಪದ ಮುಂದುಗಡೆ ಬಳಸ್ತಾರೆ, ನಾಮಪದ ಮುಂದುಗಡೆ ಬಳಸಬಾರ್ದು. ಓಕೆ, ಕ್ರಿಯಾಪದ ಮುಂದುಗಡೆ ಬಳಸಬೇಕು. ಸಿ ಯೂಸ್ಡ್ ಟು ಸ್ಲೀಪ್ ಇನ್ ದ ಡಾರ್ಕ್ನೆಸ್ ಎಟ್ ನೈಟ್. ಇಲ್ಲಿ ಸ್ಲೀಪ್ ಅದಲ್ಲ, ಈ ಸ್ಲೀಪ್ ಮುಂದುಗಡೆ ನಾವೇನು ಬಳಸಾಕತ್ತೀವಿ, ಟು ಬಳಸಾಕತ್ತೀವಿ. ನೋಡ್ರಿ, ಸ್ವಲ್ಪ ಸರಿಯಾಗಿ ಅದನ್ನು ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮೇಲಿಂದ ಮೇಲೆ ಅದನ್ನು ಮನನ ಮಾಡ್ಕೊಳ್ರಿ. 1 ಮಾರ್ಕ್ಸ್ ನಿಮ್ಮ ಪಾಕೆಟ್, ನಿಮ್ಗೆ ಗ್ಯಾರಂಟಿ ನಿಮ್ಮ ಒಂದು ಪಾಕೆಟ್ನಲ್ಲಿ. ಇನ್ನು ಮೂಲಕ ಬಹಳ ಈಸಿಯಾಗಿರ್ತಕ್ಕಂತಹ ಚಾಪ್ಟರ್ ಇದು. ಓಕೆ, ಇನ್ನು ಐ ಯೂಸ್ಡ್ ದಿಸ್ ಪ್ಲೇಸ್ ಟು ಹೈಡ್ ವೆನ್ ಐ ವಾಸ್ ಯಂಗ್ ಅಂತ. ಇಲ್ಲಿ ನೀವು ಹೈಡ್ ಅಂತಕ್ಕಂತಹ ಕ್ರಿಯಾಪದ ತಗೊಂಡ್ರೆ ಅದ್ರ ಮುಂದ್ಗಡೆ ನಾವು ಟು ಅನ್ನು ಯೂಸ್ ಮಾಡಾಕತ್ತೀವಿ. ಸಿ ಡಸಂಟ್ ನೋ ದ್ಯಾಟ್ ಹೌ ಟು ಯೂಸ್ ದಿಸ್. ನೋಡ್ರಿ, ಗಜೆಟ್ ಅಂತಂದ್ರೆ ನೋಡ್ರಿ, ಒಂದು ನಿಮಿಷ, ಇಲ್ಲಿ ಯೂಸ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ, ಅದ್ರ ಮುಂದ್ಗಡೆ ನಾವು ಟು ಬಳಸ್ತಾ ಇದ್ದೀವಿ. ನೋಡ್ರಿ, ಅದನ್ನು ಸ್ವಲ್ಪ ನೋಡ್ಕೊತ ಹೋದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ನಿಮಗೆ ಭಾಳಷ್ಟು ಯೂಸ್ ಆಗತ್ತೆ. ನೋಡ್ರಿ, ಒಂದು ನಿಮಿಷ. ಪುಟ್ ಯುವರ್ ಶೂಸ್ ಔಟ್ ಇಫ್ ಯು ವಾಂಟ್ ಟು ಕಮ್ ಇನ್ಸೈಡ್. ಇಲ್ಲಿ ಕಮ್ ಬಂದಿದೆ, ಅದಕ್ಕಾಗಿ ಅದರ ಮುಂದ್ಗಡೆ ಟು ಅನ್ನು ಬಳಸ್ತಾ ಇದ್ದೀವಿ. ಒಂದೇ ಒಂದು ಟೆಕ್ನಿಕ್, ನಮಗೆ ಇಂಗ್ಲೀಷ್ ಬರಲಿ ಬರದೇ ಇರಲಿ, ಸರ್ ಒಬ್ಬರು ಅಂತಿರ್ತಾರೆ, ಸರ್ ನಮ್ಗೆ ಓದಕ್ಕೆ ಬರಲ್ರಿ ಸರ್. ಓದಕ್ಕೆ ಬರಲಿದ್ರೂ ಕೂಡ ಅದು ಕ್ರಿಯಾಪದ ಯಾವುದು ಅಂತ ತಿಳ್ಕೊಂಡ್ರೆ ಸಾಕು, ಅದ್ರ ಮುಂದ್ಗಡೆ ಟು ಬಳಸಿದ್ರೆ 100% ಇದು ಕರೆಕ್ಟ್ ಅಂತಕ್ಕಂಥದ್ದು. ಇದನ್ನು ಸರಿಯಾಗಿ ನೀವು ನೋಡ್ಕೋಬೇಕು ಮಕ್ಕಳೇ. ಓಕೆ, ಇನ್ನು ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ದ ಹಿಲ್ ಸ್ಟೇಷನ್ ದಿಸ್ ಇಯರ್. ಟು ಗೋ ಅಂತಕ್ಕಂಥದ್ದು ಬಂದಿದೆ ನೋಡಿ ಮಕ್ಕಳೇ. ಹಾಗಾಗಿ ಏನಪ್ಪ ಅಂದ್ರೆ ನಾವೇನು ಬಳಸ್ತೀವಿ, ಏನು ಬಳಸಿದ್ವಿ ನಾವು, ಗೋ ಮುಂದೆ ಟು ಬಳಸಿದ್ದೀವಿ. ಮತ್ತು ಅಲ್ಲಿ ಎಕ್ಸಾಮ್ದಲ್ಲಿ ಬಳಸಲ್ಲ, ನೀವು ಬಳಸಬೇಕು. ಮತ್ತು ಕ್ರಿಯಾಪದ ನೋಡಿಕೊಂಡು ಅಲ್ಲಿ ಟು ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಕ್ರಿಯಾಪದ ಇದೇ ಅಲ್ವೋ ಅನ್ನೋದನ್ನು ಕನ್ಫರ್ಮೇಷನ್ ಮಾಡಿಕೊಂಡು ನೀವೇನು ಮಾಡಬೇಕು, ಹಾಕಬೇಕು ಮಕ್ಕಳೇ. ಓಕೆ, ಅಲ್ಲಿ ಟು ಆಪ್ಷನ್ಸನ್ನು ಹಾಕೋಬೇಕು. ನೆಕ್ಸ್ಟ್ ನೋಡ್ರಿ, ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಹಿಲ್ ಸ್ಟೇಷನ್ ದಿಸ್ ಇಯರ್. ಟು ಗೋ ಅಂತಕ್ಕಂಥದ್ದು ಕೂಡ ಅಲ್ಲಿ ಏನಾಗಿದೆ, ಇನ್ಫಿನಿಟಿವ್. ನೋಡ್ರಿ, ಹಿ ಸ್ಟಾಪ್ಡ್ ದೇರ್ ಟು ಹೆಲ್ಪ್. ನೋಡಿ, ಟು ಹೆಲ್ಪ್ ಅಂದರೆ ಕ್ರಿಯಾಪದ ಮುಂದ್ಗಡೆ ಏನು ಬಂದಿದೆ, ಟು ಬಂದಿದೆ. ಪರ್ಸನ್ ಕಾಟ್ ಇನ್ ಆನ್ ಆಕ್ಸಿಡೆಂಟ್. ಸಿ ನೀಡ್ಸ್ ಟು ಫೈಂಡ್ ದಟ್ ಬುಕ್ ಬಿಫೋರ್ ಹರ್ ಫಾದರ್ ಕಮ್ಸ್. ನೋಡ್ರಿ, ಫೈಂಡ್ ಇದೆ, ಅದಕ್ಕಾಗಿ ನಾವು ಬಳಸ್ತೀವಿ, ಟು ಅನ್ನು ಬಳಸ್ತಾ ಇದ್ದೀವಿ. ಹಿ ಟುಕ್ ಎ ಲಾಂಗ್ ರನ್ ಟು ಥ್ರೋ ದ ಜಿವಿಲಿಯನ್. ನೋಡ್ರಿ, ಇಲ್ಲಿ ಥ್ರೋ ಅಂತಕ್ಕಂಥದ್ದು ಕ್ರಿಯಾಪದ ಅಂತ ಬಂದಿದೆ, ಅಲ್ಲಿ ನಾವು ಏನು ಬಳಸಾಕ್ತೀವಿ, ಟು ಅನ್ನು ಬಳಸಾಕ್ತೀವಿ.
ದ ಟೀಚರ್ಸ್ ಟೆಲ್ ಸ್ಟೋರೀಸ್ ಆನ್ ಟಾಪಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಕ್ರಿಯಾಪದ ಆಗಿದೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಅದ್ರ ಮುಂದುಗಡೆ ನಾವು ಬಳಸಾಕ್ತೀವಿ ಟು ಅಂತ ಬಳಸ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ನಮಗೆ ಕ್ರಿಯಾಪದ ಆಗಿದೆ. ಮಕ್ಕಳೇ ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಇದನ್ನು ವಿಡಿಯೋ ಸ್ಕಿಪ್ ಮಾಡೋದು ನೋಡಿದ್ರೆ ಆರಾಮಾಗಿ 1 ಮಾರ್ಕ್ಸ್ ನಿಮ್ಮ ಪಾಕೆಟ್ನಾಗ. ಮೈ ಫ್ರೆಂಡ್ಸ್ ಹೇಟ್ಸ್ ಟು ಬಾತ್ ಇನ್ ದ ವಿಂಟರ್ ಸೀಸನ್. ಟು ಬಾತ್ ಅದೆಲ್ಲ ಇದು ಕ್ರಿಯಾಪದ. ಬಾತ್ ಅಂತಕ್ಕಂಥದ್ದು ಕ್ರಿಯಾಪದ. ಅದ್ರ ಮುಂದೆ ನಾವು ಬಳಸಿವಿ ಟು ಬಳಸಿದ್ದೀವಿ. ಸಿ ಯೂಸಸ್ ಎ ರಿಸೆಪ್ಟ್ ನೋಡ್ರಿ ಬುಕ್ ಟು ಕುಕ್ ಫುಡ್. ಕುಕ್ ಅಂದ್ರೆ ಅಡುಗೆ ಮಾಡು. ಅಡುಗೆ ಮಾಡೋದ್ರ ಒಂದು ಕ್ರಿಯಾಪದದ ಹಿಂದ್ಗಡೆ ನಾವು ಬಳಸಿವಿ ಟು ಅನ್ನು ಬಳಸಿದ್ದೀವಿ. ಟು ರನ್ ನೋಡ್ರಿ ಇನ್ ದ ಒಲಿಂಪಿಕ್ಸ್ ಟು ಹ್ಯಾವ್ ಟು ವಿಯರ್ ಟ್ರ್ಯಾಕ್ ಶೂಸ್. ಇಲ್ಲಿ ರನ್ ಅಂತಕ್ಕಂಥದ್ದು ಅದ್ರ ಮುಂದ್ಗಡೆನೂ ಕೂಡ ಟು ಬಳಸಿವಿ. ನೆಕ್ಸ್ಟ್ ವಿಯರ್ ಅಂತಕ್ಕಂಥದ್ದು ಅಂದ್ರೆ ಧರಿಸು, ಅದ್ರ ಮುಂದ್ಗಡೆನೂ ಕೂಡ ಬಳಸಿವಿ ಟು ಅನ್ನು ಬಳಸಿವಿ. ಸರಿಯಾಗಿ ನೋಡ್ಕೋಬೇಕು. ಇನ್ನು ಗ್ರ್ಯಾಂಡ್ ಫಾ ಯೂಸಸ್ ಎ ವಾಕಿಂಗ್ ಸ್ಟಿಕ್ಸ್ ಟು ವಾಕ್ ಸಮ್ವೇರ್. ನೋಡ್ರಿ ಇಲ್ಲೂ ಕೂಡ ಏನು ಬಳಸಿದ್ವಿ ಟು ವಾಕ್ ಅಂತ ಬಳಸ್ತಾ ಇದ್ದೀವಿ. ಏನೂ ಇಲ್ಲ, ಇದರ ಅರ್ಥ ಇಷ್ಟೇ. ಕ್ರಿಯಾಪದದ ಮುಂದುಗಡೆ ನಾವು ಒಂದು ವೇಳೆ ಟು ಅನ್ನು ಬಳಸಿದ್ರೆ ಅದು ನಮಗೆ ಇನ್ಫಿನಿಟಿವ್ ಆಗಿ ಪರಿಣಾಮ ಆಗತ್ತೆ. ಅದಕ್ಕಾಗಿ ಅದನ್ನು ಸ್ವಲ್ಪ ಸರಿಯಾಗಿ ನಾವು ನೋಡ್ಕೋಬೇಕು ಏನಂತಕ್ಕಂಥದ್ದು. ಓಕೆ. ಇನ್ನು ಆಲ್ ಹೈಡ್ ದೆಮ್ಸೆಲ್ವ್ಸ್ ನೋಡ್ರಿ, ಆಲ್ ಹೈಡ್ ದೆಮ್ಸೆಲ್ವ್ಸ್ ಟು ಮೇಕ್ ಫನ್ ಟು ಮೀ. ನೋಡ್ರಿ ಟು ಮೇಕ್, ಅದಕ್ಕೆ ಟು ಅನ್ನು ಬಳಸ್ತಾ ಇದ್ದೀವಿ. ಪ್ರವೀಣ್ ವಾಂಟೆಡ್ ಟು ಬಿಕಮ್ ಎ ಚೀಫ್ ಆಫ್ಟರ್ ಹೀ ಸ್ಟಡೀಸ್. ನೋಡ್ರಿ ಟು ಬಿಕಮ್ ಮುಂದ್ಗಡೆ ಟು ಬಳಸ್ತಾ ಇದ್ದೀವಿ. ಮೈ ಚೈಲ್ಡ್ಹುಡ್ ಡ್ರೀಮ್ ವಾಸ್ ಟು ಫ್ಲೈ ಆ್ಯನ್ ಏರೋಪ್ಲೇನ್. ನನ್ನ ಒಂದು ಬಾಲ್ಯದ ಒಂದು ಆಸೆ ಏನಾಗಿತ್ತು ಅಂತಂದ್ರೆ, ಕನಸು ಏನಾಗಿತ್ತು ಅಂದ್ರೆ ಏರೋಪ್ಲೇನಲ್ಲಿ ಹಾರಾಡಬೇಕು ಅಂತ. ಹಿ ಏಟ್ಸ್ ಟು ಡ್ರಿಂಕ್ ವಾಟರ್ ಇನ್ ಪ್ಲಾಸ್ಟಿಕ್ ಬಾಟಲ್ಸ್. ಪ್ಲಾಸ್ಟಿಕ್ ಬಾಟಲ್ಗಳು ನೀರನ್ನು ಕುಡಿಯೋದನ್ನು ನಾನು ಹೇಟ್ ಮಾಡ್ತೀನಿ, ಅವನು ಹೇಟ್ ಮಾಡಿದ ಅಂತ. ಡ್ರಿಂಕ್ ಅಂತಕ್ಕಂಥದ್ದಿದೆ, ಅದ್ರ ಮುಂದ್ಗಡೆ ನಾವು ಟು ಅನ್ನು ಬಳಸಿದ್ದೀವಿ. ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ. ಹಿ ಬಾಟ್ ಪೇಂಟ್ ಟು ಪೇಂಟ್ ಹೀಸ್ ಹೌಸ್ ದಿಸ್ ವೀಕೆಂಡ್. ಇಲ್ಲಿ ಪೇಂಟ್ ಅಂತಕ್ಕಂಥದ್ದು ಕ್ರಿಯಾಪದ, ಅದ್ರ ಮುಂದ್ಗಡೆ ನಾವೇನು ಬಳಸಿವಿ ಟು ಅನ್ನು ಬಳಸಿದ್ದೀವಿ. ಅಂಕಿತಾ ಈ ಸ್ಟಡಿಂಗ್ ಹಾರ್ಡ್ ಟು ಸ್ಕೋರ್ ಇನ್ ಎಕ್ಸಾಮ್. ನೋಡ್ರಿ ಪ್ರತಿಯೊಂದು ಎಕ್ಸಾಮ್ದಲ್ಲಿ ಕ್ರಿಯಾಪದ ಇದೆ, ಅದ್ರ ಮುಂದ್ಗಡೆ ಟು ಬಳಸ್ತಾ ಇದ್ದೀವಿ. ದೇರ್ಸ್ ಟೂ ಮಚ್ ಶುಗರ್ ಟು ಪುಟ್ ಇನ್ ಹಿಸ್ ಬೌಲ್. ನೋಡ್ರಿ ಇಲ್ಲಿ ಕೂಡ ಅಲ್ಲಿ ಬಹಳಷ್ಟು ಅಧಿಕವಾಗಿರ್ತಕ್ಕಂತಹ ಶುಗರ್ ಅದ, ಹಾಗಾಗಿ ಏನಪ್ಪ ಅಂದ್ರೆ ಬಾಲ್ದಲ್ಲಿ ಇಟ್ಟಿರೋ ಟು ಪುಟ್ ಅಂತಕ್ಕಂಥದ್ದು ಕ್ರಿಯಾಪದ, ಅಲ್ಲಿ ನಾವು ಟು ಅನ್ನು ಬಳಸ್ತಾ ಇದ್ದೀವಿ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ. ನಿಮಗೆ 1 ಮಾರ್ಕ್ಸ್ ಗ್ಯಾರಂಟಿ ಮಕ್ಕಳೇ. ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಗೆ 1 ಮಾರ್ಕ್ಸ್ ಗ್ಯಾರಂಟಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬಹುದು. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ, ಸಿ ವಾಸ್ ಟೂ ಟಯರ್ಡ್ ಟು ವರ್ಕ್. ಇಲ್ಲಿ ವರ್ಕ್ ಅಂತಕ್ಕಂಥದ್ದು ಕ್ರಿಯಾಪದ ಮತ್ತು ಟು ಅನ್ನೋದ್ರ ಮುಂದ್ಗಡೆ ಬಳಸಿದ್ದೀವಿ. ಯು ಹ್ಯಾವ್ ಟು ಯೂಸ್ ಬಿಫೋರ್ ವರ್ಬ್. ಓಕೆ. ಹಿ ಈಸ್ ಓಲ್ಡ್ ಇನಫ್ ಟು ಮೇಕ್ ಅಪ್ ಹಿಸ್ ಓನ್ ಮೈಂಡ್. ಮೇಕಪ್ ಅಂತಕ್ಕಂಥದ್ದು ಕ್ರಿಯಾಪದ ಬಂದಿದ್ದೀವಿ ಮಕ್ಕಳೇ, ಅದ್ರ ಮುಂದೆ ನಾವು ಟು ಅನ್ನು ಬಳಸಿದ್ದೀವಿ. ಹಿ ಅರೈವ್ ಟು ಲೇಟ್ ಟು ಸಿ ದ ಡಾಕ್ಟರ್ಸ್. ಅಲ್ಲಿ ಏನು ಬಳಸಿದ್ದೀವಿ ಅಂತಂದ್ರೆ ಸಿ ಅಂತಕ್ಕಂಥದ್ದು ಕ್ರಿಯಾಪದ, ಅದ್ರ ಮುಂದೆ ಟು ಬಳಸಿದ್ದೀವಿ. ಐ ಹ್ಯಾವ್ ಟು ಮೆನಿ ಬುಕ್ಸ್ ಟು ಕ್ಯಾರಿ. ಇಲ್ಲಿಯೂ ಕೂಡ ಕ್ಯಾರಿ ಅಂತಕ್ಕಂಥದ್ದು ಕ್ರಿಯಾಪದ, ಅದ್ರ ಮುಂದ್ಗಡೆ ಟು ಅನ್ನು ಬಳಸಿವಿ. ಇನ್ನು ಇಫ್ ಯು ವಾಂಟ್ ಟು ಮೇಕ್ ಮೀ ಹ್ಯಾಪಿ ಬಾಯ್ ಮೀ ಫ್ಲವರ್ಸ್. ಇಲ್ಲಿ ಮೇಕ್ ಅಂತಕ್ಕಂಥದ್ದು ಕ್ರಿಯಾಪದ, ಅಲ್ಲಿ ಟು ಅನ್ನು ಬಳಸಿದ್ದೀವಿ. ಟು ಪ್ಲೇ ದ ಚಿಲ್ಡ್ರನ್ ನೀಡ್ ಎ ರೂಮ್. ನಾವೇನು ಬಳಸಕತ್ತೀವಿ ಅಂತಂದ್ರೆ ಪ್ಲೇ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಅದು ಕ್ರಿಯಾಪದ, ಅದ್ರ ಮುಂದ್ಗಡೆ ನಾವು ಟು ಅನ್ನು ಬಳಸಿದ್ದೀವಿ. ವಿ ಅಗ್ರೀಡ್ ಟು ಮೀಟ್ ಆಟ್ ಸ್ಕೂಲ್. ಮೀಟ್ ಅಂದ್ರೆ ಭೇಟಿ ಆಗುವಂತಕ್ಕಂಥದ್ದು, ಅದು ಕೂಡ ಕ್ರಿಯಾಪದ, ಅದ್ರ ಮುಂದ್ಗಡೆ ಟು ಬಳಸಿದ್ದೀವಿ. ಐ ವಾಂಟ್ ಟು ಗೋ ಟು ಮಾರ್ಕೆಟ್ ಟು ಬಾಯ್ ಎ ನ್ಯೂ ಕ್ಲಾಸ್. ಇಲ್ಲಿ ಗೋ ಮುಂದ್ಗಡೆ ಟು ಬಳಸಿದ್ದೀವಿ, ಬಾಯ್ ಮುಂದ್ಗಡೆನೂ ಕೂಡ ಏನು ಬಳಸಾಕತ್ತೀವಿ ಟು ಅನ್ನು ಬಳಸಾತೀವಿ. ಸೊ ನಮಗೆ ಇಂಗ್ಲೀಷ್ ಬರಲ್ಲ ಅಂತಕ್ಕಂತಹ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಆಗಲಿ, ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ, ಏನೇ ಆಗಲಿ 1 ಮಾರ್ಕ್ಸ್ ನಿಮ್ಮ ಪಾಕೆಟ್ನಾಗ 8th 9th 10th ಸ್ಟೂಡೆಂಟ್ಸ್ಗಳಿಗೆ ಭಾಳ ಈಸಿಯಾಗಿರ್ತಕ್ಕಂತಹ ಒಂದು ಟಾಪಿಕ್ ಇದು. ಇನ್ಫಿನಿಟಿವ್ ಆಗಿತ್ತು, ಅದನ್ನು ಸರಿಯಾಗಿ ನೋಡ್ಕೊಂಡ್ರಿ, ಮನನ ಮಾಡ್ಕೊಂಡ್ರಿ. ನಾವೇನಿಲ್ಲ, ಒಂದೇ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ಏನು ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ಟು ಬಿಫೋರ್ ವರ್ಬ್. ನಾವು ಕ್ರಿಯಾಪದದ ಮುಂಚೆ ಟು ಬಳಸಿದೀವಿ ಅಂತಂದ್ರೆ ನಮಗೇನಾಗುತ್ತೆ ಅಂದ್ರೆ 100% ಅದು ಇನ್ಫಿನಿಟಿವ್ ಬಂದುಬಿಡುತ್ತೆ ಅಂತಕ್ಕಂಥದ್ದು. ವರ್ಬ್ ಮುಂದುಗಡೆ ಪ್ಲಸ್ ನೋಡಿ, ಟು ಪ್ಲಸ್ ವರ್ಬ್. ಇಲ್ಲಿ ನಾವುನೆಲ್ಲ ಪ್ಲೇಸ್ ಅಲ್ಲ, ಇದನ್ನು ಸ್ವಲ್ಪ ನೀವು ತಲೆಯಾಗಿ ಇಟ್ಕೊಂಡ್ರೆ 100% ನಿಮಗೇನಪ್ಪ ಅಂದ್ರೆ ಮಾರ್ಕ್ಸ್ಗಳು ಬರ್ತಾವೆ. ಇದೊಂದು ಮಾರ್ಕ್ಸ್ ಗ್ಯಾರಂಟಿ ಮಕ್ಕಳೇ, ಲೇಜಿ ಮಾಡಬೇಡ್ರಿ.
ಇನ್ಫಿನಿಟಿವ್ ಅಂತಕ್ಕಂಥ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಗೊಂದು ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. 2 + ವರ್ಬ್ ಅನ್ನೋದನ್ನು ನೋಡ್ಕೊಂಡ್ರೆ ಸಾಕು. ಎಲ್ಲ ಎಕ್ಸಾಂಪಲ್ ನೋಡಿರ್ಬೇಕಾರೆ ಟು ಈಟ್, ಟು ಸ್ಲೀಪ್, ಟು ಹೈಡ್, ಟು ಯೂಸ್, ಟು ಕಮ್, ಟು ಗೋ, ಟು ಹೆಲ್ಪ್. ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗತ್ತಾ, ಬರೀ ಕ್ರಿಯಾಪದದ ಮುಂದುಗಡೆ ನಾವು ಟು ಬಳಸಬೇಕು. ನಾಮಪದದ ಮುಂದೆ ಬಳಸಬಾರ್ದು. ಆಮೇಲೆ ಏನಪ್ಪ ಅಂತಂದ್ರೆ ಪ್ಲೇಸ್ಗಳ ಮುಂದೆ ಬಳಸಬಾರ್ದು. ಓನ್ಲಿ ಫಾರ್ ಯು ಹ್ಯಾವ್ ಟು ಯೂಸ್ ಬಿಫೋರ್ ವರ್ಬ್. ಕ್ರಿಯಾಪದದ ಮುಂದುಗಡೆ ಮಾತ್ರ ಟು ಅನ್ನು ಬಳಸಿದ್ರೆ ಅದು ಇನ್ಫಿನಿಟಿವ್ಸ್ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಜವಾಗಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದ್ಭುತವಾಗಿರ್ತಕ್ಕಂಥ ಕ್ಲಾಸಲ್ಲಿ ಇವತ್ತು ಮಾಡಿದ್ದೀವಿ. ನೀವು ಒಂದು ವೇಳೆ 1 ಮಾರ್ಕ್ಸ್ ತೊಗೊಂಡಿದ್ದೇ ಎಗ್ದಾಗಿದ್ದರೆ ಎಕ್ಸಾಮ್ದಲ್ಲಿ ನಮ್ಮ ಶ್ರಮ ಸಾರ್ಥಕ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಗೆ ಇವತ್ತು ದೇವರು ಒಳ್ಳೇದು ಮಾಡಲಿ, ಯಾಕಂದ್ರೆ ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಲ್ಲಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.